ವಿಲ್ಸನ್ ಗಾರ್ಡನ್ ನಲ್ಲಿ ಸಿಕ್ಕಿಲ್ಲ ಯಾವುದೇ ಸ್ಫೋಟಕ. ಇವತ್ತು ಬೆಳಿಗ್ಗೆ ನಡೆದಿರುವಂತಹ ಘಟನೆ ಇದು. 7:30 ಸಂದರ್ಭದಲ್ಲಿ ನಡೆದಿರುವಂತಹ ನಿಗೂಢ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಸಿಲಿಂಡರ್ ಸ್ಫೋಟ ಅಂತ ಹೇಳಲಾಯಿತು. ಅದಾದ ನಂತರ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಯಿತು. ಆದರೆ ಅಲ್ಲಿ ಸಂಭವಿಸಿದ್ದು ಸಿಲಿಂಡರ್ ಬ್ಲಾಸ್ಟ್ ಅನ್ನೋದನ್ನೇ ಈಗ ನಿರ್ಧಾರವನ್ನು ಮಾಡಲಾಗಿದೆ. ಸಿಲಿಂಡರ್ ಬ್ಲಾಸ್ಟ್ ನಿರ್ಧಾರಕ್ಕೆ ಈಗ ಪೊಲೀಸರು ಬಂದಿದ್ದಾರೆ. ಸ್ಥಳದಲ್ಲಿ ಬ್ಲಾಸ್ಟ್ ಆಗಿರೋದು ಸಿಲಿಂಡರೇ ಅನ್ನುವಂಥ ನಿರ್ಧಾರವನ್ನ ಮಾಡಿದ್ದಾರೆ ಪೊಲೀಸರು. ಸ್ಥಳದಲ್ಲಿ ಎಷ್ಟೇ ಹುಡುಕಾಡಿದ್ರೂ ಕೂಡ ಸ್ಫೋಟಕಗಳು ಸಿಕ್ಕಿಲ್ಲ. ಯಾವುದೇ ಐಇಡಿ ಬಳಕೆಯ ಬಗ್ಗೆ ಕುರುಹುಗಳು ಕೂಡ ಸಿಕ್ಕಿಲ್ಲ. ಅಕ್ಕಪಕ್ಕದ ಮನೆಗಳಿಂದ ಒಟ್ಟು 9 ಸಿಲಿಂಡರ್ ಸಿಕ್ಕಿದೆ. ಹೀಗಾಗಿ ಸಿಲಿಂಡರ್ ಬ್ಲಾಸ್ಟ್ ಅಂತ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಸೋಕೋ FSL ಸಿಬ್ಬಂದಿ ಅಭಿಪ್ರಾಯದ ಮೇರೆಗೆ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಸಿಲಿಂಡರ್ ಬ್ಲಾಸ್ಟ್ ಕಾರಣದಿಂದ ಕಾರ್ಯಾಚರಣೆಯನ್ನು ಕೂಡ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ಫ್ಲೋರಲ್ಲಿ ಎಲ್ಲಿ ಬ್ಲಾಸ್ಟ್ ಆಗಿ ಮನೆ ಬಿದ್ದೋಗಿದೆಯೋ ಮೇನ್ ಸೆಂಟರ್ ಅಲ್ಲೆಲ್ಲ ಮೇಲೆ ಇರುವ ಡೆಬ್ರೀಸ್ ಎಲ್ಲ ತೆಗೆದಿದ್ದಾರೆ. ನಮ್ಮ SDRF ಮತ್ತು ಫೈರ್ ಅವರು ಎಲ್ಲ ತೆಗೆದು ಅದಕ್ಕೆಲ್ಲಗಡೆ ಎಲ್ಲ ಚೆಕ್ ಮಾಡಿದ್ದಾರೆ. ಏನಾದರೂ ಎಕ್ಸ್ಪ್ಲೂಸಿವ್ಸ್ ಏನಾಗಿದೆಯಾ, ಏನಾದರೂ ಆ ರೀತಿಯಲ್ಲಿ ಏನಾದರೂ ಸಿಕ್ಕಂತಾರೆ ಆ ರೀತಿಯಲ್ಲಿ ಎಲ್ಲ ಚೆಕ್ ಮಾಡಿದ್ದಾರೆ. ಫಿಸಿಕಲಿ ಚೆಕ್ ಮಾಡಿದ್ದಾರೆ ಮತ್ತು ಟೆಕ್ನಿಕಲಿ ಚೆಕ್ ಮಾಡಿದ್ದಾರೆ. ಮತ್ತು ನಮ್ಮ ಡಾಗ್ ಸ್ಕ್ವಾಡ್ ಬಂದು ವೆರಿಫೈ ಮಾಡಿದಾಗ ಏನು ಸಿಗಲಿಲ್ಲ. ಬಟ್ ಏನಂದರೆ ಸ್ವಲ್ಪ ಈ ಪಿಲ್ಲೋಗಳು, ಬಟ್ಟೆಗಳು, ಆ ಹೀಟ್ ಇದೆ ಸ್ವಲ್ಪ ಶ್ರಿಂಕ್ ಆಗಿದ್ದು ಅದೆಲ್ಲ ಸಿಕ್ಕಿದ್ದೇವೆ. ಸೊ ಈಗೇನಾದರೆ ನೋಡೋಕ್ಕೆ ಅದು ಗ್ಯಾಸ್ ಲೀಕ್ ಆಗಿದ್ದು ಅಂತಲೇ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಸೊ ಬಟ್ ಅದೇನು ಕಂಟಿನ್ಯೂ ಅಂದರೆ ಈಗ ಯಾಕಂದರೆ ಆ ಸುತ್ತಮುತ್ತಲೂ ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ವಿ. ಅದು ಅವ್ರ ಮನೆಯಲ್ಲಿ ಒಂದು 12.5 kg ಗ್ಯಾಸ್ ಸಿಲಿಂಡರ್ ಒಂದು ಇತ್ತು ಅಂತ ಹೇಳ್ತಾರೆ. ಸೊ ಅದು ಎಲ್ಲಿ ಹೋಗಿದೆ ಅದನ್ನು ವೆರಿಫೈ ಮಾಡ್ತಾಯಿದ್ವಿ. ಅದು ಯಾವಾಗ ತಂದರು, ಯಾರು ಸಪ್ಲೈ ಮಾಡೋದೆಲ್ಲ ವೆರಿಫೈ ಮಾಡಿ ಈಗ ನಮ್ಮ ಬೇರೆ ಏಜೆನ್ಸೀಸ್ ಯಾರ್ಯಾರು ಕೆಲಸ ಮಾಡಿದ್ರು ಅವ್ರದ್ದು ಒಪಿನಿಯನ್ ಎಲ್ಲ ತೊಗೊಂಡು ನಾವು ಫೈನಲ್ ಕನ್ಕ್ಲೂಷನ್ ಅದು ಸ್ವಲ್ಪ ಇಂಪ್ಯಾಕ್ಟಿಂದ. ಯಾಕಂದರೆ ಇಬ್ಬರು ಅದರಲ್ಲಿ ಇರುವ ಲೇಡಿ ಮತ್ತು ಮಗಳು ಯಾರಿದ್ದಾರೋ ಅವಿಬ್ಬರಿಗೂ ಸ್ವಲ್ಪ ಸುಟ್ಟಿದ ಗಾಯಗಳಾಗಿದೆ. ಒಬ್ಬರಿಗೆ 25%, ಇನ್ನೊಂದು 30% ಗಾಯಗಳು ಆಗಿದ್ದಾವೆ. ಕೆಲವು ಬಟ್ಟೆಗಳು, ಸೀರೆಗಳು ಸ್ವಲ್ಪ ಹೀಟಿಂದ ಸ್ವಲ್ಪ ಸುಟ್ಟೋಗಿದ್ದೂ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ಥಳದಿಂದ. ಶರತ್, ಇದೀಗ ಈ ಒಂದು ಬ್ಲಾಸ್ಟ್ಗೆ ಈಗ ಕಾರಣ ಸಿಲಿಂಡರ್ ಅನ್ನುವಂಥ ವಿಚಾರವನ್ನೇ ಪೊಲೀಸರು ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಒಂದು ವಿಚಾರಗಳಿಂದಾಗಿ, ಯಾವೆಲ್ಲ ಕಾರಣಕ್ಕಾಗಿ ಈ ಒಂದು ನಿರ್ಧಾರಕ್ಕೆ ಬರಲಾಗಿದೆ? ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತಹ ಸಂಬಂಧಪಟ್ಟಂತೆ ಏನಾದರೂ ಅವಶೇಷಗಳು ಅಥವಾ ಏನಾದರೂ ಕ್ಲೂ ಸಿಕ್ಕಿದೆಯಾ? ಏನೆಲ್ಲ ಡೀಟೇಲ್ಸ್ ಇದೆ ಶರತ್? ಮಧುಕರ್, ಇವತ್ತು ಬೆಳಗ್ಗೆ ನಡೆದಂತಹ ವಿಲ್ಸನ್ ಗಾರ್ಡನ್ ಬಳಿ ಇರುವಂತಹ ಚಿನ್ನಯ್ಯನ ಪಾಳ್ಯದಲ್ಲಿ ಏನೋ ಒಂದು ಸ್ಫೋಟ ನಿಗೂಢವಾಗಿ ಕಂಡು ಬರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ತನಿಖಾ ಸಂಸ್ಥೆಗಳು ಒಟ್ಟು 5 ತಂಡಗಳಿಂದ ತನಿಖೆಯನ್ನು ನಡೆಸುವಂತಹ ಕೆಲಸವನ್ನ ಮಾಡ್ತಾರೆ. ಸ್ಥಳದಲ್ಲಿ ಬಂದು ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ನಾನು ಪ್ರಸ್ತುತವಾಗಿ ಅದೇ ಜಾಗದಲ್ಲಿ ಇದ್ದೇನೆ. ನೀವು ಕೂಡ ನೋಡ್ತಾ ಹೋಗ್ಬೋದು. ಈಗಾಗಲೇ ಸಂಪೂರ್ಣವಾಗಿ ಎಲ್ಲಾ ರೀತಿಯ ತನಿಖೆಯನ್ನ ಮುಗಿಸಿರುವಂತಹ ಕೆಲಸವನ್ನ ಈಗಾಗಲೇ ಎಲ್ಲ ಅಧಿಕಾರಿಗಳು ಕೂಡ ಮಾಡಿರುವಂತದ್ದು. ಸ್ಥಳೀಯ ಪೊಲೀಸರು ಜೊತೆಗೆ ISD ಅವರು ಹಾಗೆ ಸೋಕೋದವರು, FSL ನವರು ಎಲ್ಲರೂ ಕೂಡ ಬಂದು ಅವರನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. 3 ಜನ ಅಧಿಕಾರಿಗಳೇನಿದ್ದಾರೆ ಅದು ಕಸ್ತೂರಿ ಮತ್ತೆ ಅಯ್ಯಪ್ಪ ಎನ್ನುವಂತಹವರ ಮನೆ. ಆ ಮನೆಯಲ್ಲಿ ಸ್ಫೋಟ ಸಂಭವಿಸಿದೆ ಎನ್ನುವಂತಹ ಒಂದು ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಆರಂಭದಲ್ಲಿ ಏನಾದರೂ ಬೇರೆ ರೀತಿಯಾದಂತಹ ಚಟುವಟಿಕೆಗಳು ನಡೆದಿರಬಹುದಾ ಎನ್ನುವಂತಹ ಒಂದು ಅನುಮಾನಗಳು ಕೇಳಿ ಬರ್ತಾ ಇತ್ತು. ಸದ್ಯಕ್ಕೆ ಪೊಲೀಸರು ಎಲ್ಲ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಂಡು ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಅಂತಿಮವಾದಂತಹ ತೀರ್ಮಾನವನ್ನ ಸದ್ಯಕ್ಕೆ ಸಿಲಿಂಡರ್ ನಿಂದಲೇ ಈ ರೀತಿಯಾದಂತಹ ಒಂದು ಸ್ಫೋಟ ಸಂಭವಿಸಿರಬಹುದು ಎನ್ನುವಂತಹ ಒಂದು ನಿರ್ಧಾರಕ್ಕೆ ಸದ್ಯಕ್ಕೆ ಬಂದಿರುವಂತದ್ದು. ಕಾರಣ ಯಾವುದೇ ರೀತಿಯಾದಂತಹ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸಸ್ ಗಳು ಅಂತ ಏನ್ ಹೇಳ್ತೀವಿ, IEDಗಳು ಯಾವೂ ಕೂಡ ಸದ್ಯಕ್ಕೆ ಇದರೊಳಗೆ ಪತ್ತೆಯಾಗಿಲ್ಲ. ಇನ್ನಿತರ ಯಾವುದೇ ರೀತಿಯಂತಹ ವಸ್ತುಗಳಿಂದ ಸ್ಫೋಟಗಳು ಸಂಭವಿಸುವಂತಹ ಸಾಧ್ಯತೆ ಕೂಡ ಇಲ್ಲ. ಇನ್ನು ಈ ಜಾಗದಲ್ಲಿ ಸುಮಾರು 13ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಎನ್ನುವಂತಹ ಒಂದು ಮಾಹಿತಿ ಇರುವಂತದ್ದು. ಸದ್ಯ ಈ ಅಕ್ಕಪಕ್ಕದ ಮನೆಗಳು ಎಲ್ಲವೂ ಕೂಡ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಒಟ್ಟಾರೆಯಾಗಿ 9 ಸಿಲಿಂಡರ್ಗಳು ಇಲ್ಲಿ ಪತ್ತೆ ಆಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ವಸ್ತುಗಳಿದ್ದು ಮನೆಯಲ್ಲಿ, ಜೊತೆಗೆ ಬಟ್ಟೆಗಳು, ಎಲ್ಲ ವಸ್ತುಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಈಗಾಗಲೇ ಸೋಕೋ ಟೀಮ್ನವರು ಮಾಡಿರುವಂತದ್ದು. ಕಾರಣ ಏನಾದ್ರೂ ವಸ್ತುಗಳು, ಸ್ಫೋಟಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ಅದರಲ್ಲಿ ಕುರುಹುಗಳು ಕಂಡು ಬಂದ್ರೆ ಅದರ ಆಧಾರದ ಮೇಲೆ ತನಿಖೆಗೆ ಅನುಕೂಲ ಆಗುತ್ತೆ ಎನ್ನುವಂತಹ ಒಂದು ಕಾರಣಕ್ಕೋಸ್ಕರ ಅದನ್ನೆಲ್ಲವನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ಫೈನಲ್ ರಿಪೋರ್ಟ್ ಅನ್ನ ಬಹುತೇಕವಾಗಿ ಫೈನಲ್ ತೀರ್ಮಾನವನ್ನ ತೆಗೆದುಕೊಂಡು ಈಗಾಗಲೇ ಸಂಪೂರ್ಣವಾಗಿ ಎಲ್ಲೆಲ್ಲಿ ಏನೇನು ಆಗಿದೆ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ಅವೆಲ್ಲವನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನ ಈಗಾಗಲೇ ಮಾಡಿದ್ದಾರೆ. ಈಗಾಗಿ ಕೆಲವೇ ಕ್ಷಣಗಳ ಹಿಂದೆ ಪೂರ್ವ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರಾಗಿರುವಂತಹ ರಮೇಶ್ ಬಾನೋತ್ ಅವರು ಕೂಡ ಭೇಟಿಯನ್ನು ನೀಡಿ ಒಂದು ಅಂತಿಮ ತೀರ್ಮಾನಕ್ಕೆ
ನಿರ್ಧಾರಕ್ಕೆ ಸದ್ಯಕ್ಕೆ ಬಂದಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಿನಿಂದಲೂ ಕೂಡ ಹಲವು ಅಧಿಕಾರಿಗಳು ಭೇಟಿಯನ್ನು ಕೊಟ್ಟರು, ಹಾಗೆ ರಾಜಕೀಯ ಮುಖಂಡರು ಕೂಡ ಭೇಟಿಯನ್ನು ಕೊಟ್ಟರು. ಒಟ್ಟಾರೆಯಾಗಿ ಈ ಜಾಗದಲ್ಲಿ 13ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಇನ್ನು ಒಟ್ಟಾರೆಯಾಗಿ 9 ಜನ ಇದರಲ್ಲಿ ಸಮಸ್ಯೆಗೆ ಒಳಗಾದಂತವರು, ಅದರಲ್ಲಿ 8 ಜನರಿಗೆ ಗಾಯಗಳಾಗಿದ್ರೆ ಇನ್ನು ಒಬ್ಬ ಮುಬಾರಕ್ ಎನ್ನುವಂತಹ 10 ವರ್ಷದ ಹುಡುಗ ಮೃತಪಟ್ಟಿದ್ದಾನೆ ಎನ್ನುವಂತಹ ಒಂದು ಮಾಹಿತಿ ಈಗಾಗಲೇ ಇರುವಂತದ್ದು. ಇನ್ನು ಹಲವು 4-5 ಆಸ್ಪತ್ರೆಗಳಲ್ಲಿ, ವಿಕ್ಟೋರಿಯಾ ಆಸ್ಪತ್ರೆ ಹಾಗೆ ಸಂಜಯ್ ಗಾಂಧಿ ಆಸ್ಪತ್ರೆ ಸೇರಿದಂತೆ ಹಲವು ಆಸ್ಪತ್ರೆಗಳಲ್ಲಿ ಈ ಗಾಯಾಳುಗಳಿಗೆ ಚಿಕಿತ್ಸೆ ಕೂಡ ಸದ್ಯಕ್ಕೆ ನಡೀತಾ ಇರುವಂತದ್ದು. ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಸಿಲಿಂಡರ್ ನಿಂದಲೇ ಆಗಿರಬಹುದಂತಹ ಸಾಧ್ಯತೆ ಇದೆ ಎನ್ನುವಂತಹ ಒಂದು ನಿರ್ಧಾರಕ್ಕೆ ಸದ್ಯ ಪೊಲೀಸ್ನವರು ಬಂದಿರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.